ಇವತ್ತಿನ ವಿಶೇಷ ಅಕ್ಕಿ ಹಾಲ್ಪಾಯಿ. ಈ ಅಕ್ಕಿ ಹಾಲ್ಪಾಯಿ ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆಯೇ ಮೃದುವಾಗಿರಬೇಕು, ಶೇಪಲ್ಲಿರಬೇಕು, ಬಾಯಲ್ಲಿಟ್ಟರೆ ಕರ್ಗೋ ಆಗಿರಬೇಕು. ಆ ರೀತಿ ಮಾಡಬೇಕಾದ್ರೆ ಯಾವ ಸಾಮಗ್ರಿ ಎಷ್ಟು ಹಾಕಬೇಕು, ಹೇಗೆ ಬೇಯಿಸಬೇಕು, ಎಲ್ಲ ಡೀಟೇಲ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಅಕ್ಕಿ ಹಾಲ್ಪಾಯಿಗೆ ಯಾವ ರೀತಿ ಅಕ್ಕಿ ತೊಗೊಳ್ತೀವಿ ಅನ್ನೋದು ತುಂಬಾ ಮುಖ್ಯ. ಇಲ್ಲಿ 1 ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಯಾವ ಅಕ್ಕಿ ಅಂತಂದರೆ ರಾ ರೈಸು, ದೋಸೆ ಅಕ್ಕಿ. ಇದನ್ನು ತೊಗೋಬೋದು. ಅಂಗಡಿನಲ್ಲಿ ದೋಸೆ ಅಕ್ಕಿ ಅಂತ ಸಿಗುತ್ತಲ್ಲ, ಅದನ್ನು ತೊಗೋಬೋದು. ಇಲ್ಲ ಅಂದರೆ ರೇಷನ್ ಅಕ್ಕಿನ ತೊಗೋಬೋದು. ಆದರೆ ಬಾಯ್ಲ್ಡ್ ಅಕ್ಕಿನ ಅವಾಯ್ಡ್ ಮಾಡಿ ಅಕ್ಕಿ ಹಾಲ್ಪಾಯಿಗೆ. ಈಗ ಅಕ್ಕಿನ ತೊಗೊಂಡು ಒಂದು 4ರಿಂದ 5 ಗಂಟೆ ಚೆನ್ನಾಗಿ ನೆನೆಸಿಟ್ಕೊಂಡಿದೆ. ಈಗ ನೆನೆಸಿರೋಂಥ ಅಕ್ಕಿ 1 ಕಪ್ಪಿನಷ್ಟು ಅಕ್ಕಿ ರೆಡಿಯಾಗಿದೆ. ಈ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದೆ. ನೆನೆಸಿದ ಮೇಲೆ ಸ್ವಲ್ಪ ಪ್ರಮಾಣ ಜಾಸ್ತಿ ಆಗಿದೆ, 2ರಿಂದ 3 ಟೇಬಲ್ ಸ್ಪೂನು ಹೆಚ್ಚಾಗಿದೆ. ಅಂದರೆ ನೀವು ಅಕ್ಕಿ ತೊಗೋಬೇಕಾದ್ರೆ 1 ಕಪ್ಪಿನಷ್ಟು ಅಕ್ಕಿನ ನೆನೆಸಿದರೆ ಇಷ್ಟು ಅಕ್ಕಿ ನೆಂದಾದಮೇಲೆ ರೆಡಿಯಾಗುತ್ತೆ. ಈಗ 1 ಕಪ್ಪಿನಷ್ಟು ನೆಂದಿರೋಂಥ ಅಕ್ಕಿ ರೆಡಿಯಾಗಿದೆ. ಈಗ ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಫ್ರೆಶ್ ಆಗಿ ತುರಿದಿರೋ ಅಂಥ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಮಾತ್ರ ಫ್ರೆಶ್ ಆಗಿ ತೊಗೊಳ್ಳಿ, ಆಗಲೇ ಹಾಲ್ಪಾಯಿ ರುಚಿಯಾಗಿ ಬರುತ್ತೆ. ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ತೊಗೊಂಡಿದ್ದೋ ಅಷ್ಟೇ ಪ್ರಮಾಣದಲ್ಲಿ ನಾವು ತೆಂಗಿನಕಾಯಿ ತುರಿ ತೊಗೋಬೇಕಾಗುತ್ತೆ. ಕಡಿಮೆನೂ ಹಾಕ್ಬೋದು, ಹಾಕಿದರೆ ರುಚಿ ಅಷ್ಟಾಗಿ ಬರೋದಿಲ್ಲ. ಹಾಗಾಗಿ ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ಬೆಲ್ಲದ ಸೆಕ್ಷನ್ನು. ಬೆಲ್ಲ ನಾನು 1 ಕಪ್ಪಿನಷ್ಟು ತೊಗೊಂಡಿದ್ದೀನಿ. ಆದರೆ ನಿಮಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 1.5 ಕಪ್ಪಿನಷ್ಟು ತೊಗೋಬೋದು. ಇನ್ನೂ ಜಾಸ್ತಿ ಬೇಕು ಅಂದರೆ 2 ಕಪ್ಪಿನಷ್ಟು ತೊಗೋಬಹುದು. ಅದು ಬೆಲ್ಲ ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ನಾನು ಎಲ್ಲ 1 ಕಪ್ಪಿನಷ್ಟು ತೊಗೊಂಡಿದ್ದೀನಿ. ಈಗ 3 ಮುಖ್ಯವಾದಂಥ ಸಾಮಗ್ರಿಗಳು ರೆಡಿಯಾಗಿದೆ. ನೆಂದಿರೋಂಥ ಅಕ್ಕಿ, ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿ ತುರಿದಿರೋ ತೆಂಗಿನಕಾಯಿ ತುರಿ, ಹಾಗೆ ಬೆಲ್ಲ. ಮೊದಲು ಇಲ್ಲಿ ಮಿಕ್ಸಿ ಜಾರಿಗೆ ನೆಂದಿರೋಂಥ ಅಕ್ಕಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಬೆಲ್ಲನ ತೊಗೊಂಡು, ಎಷ್ಟು ಬೆಲ್ಲ ಅಕ್ಕಿ ತೊಗೊಂಡಿದ್ನೋ 1 ಕಪ್ಪಿನಷ್ಟು ತೊಗೊಂಡಿದ್ದೆ ಅಲ್ವಾ, 1 ಕಪ್ಪಿನಷ್ಟು ಅಷ್ಟೇ ನೀರನ್ನ ಸೇರಿಸಿ, 1 ಕಪ್ಪಿನಷ್ಟು ನೀರನ್ನ ಸೇರಿಸಿ ಎಷ್ಟು ಸಣ್ಣಗೆ ಆಗುತ್ತೋ ಅಷ್ಟು ಸಣ್ಣಗೆ ನಾನಿಲ್ಲಿ ರುಬ್ಕೊಂಡಿದ್ದೀನಿ. ಸ್ವಲ್ಪನೂ ಅಕ್ಕಿ ತರಿ ಕಾಣಿಸ್ಬಾರ್ದು, ನೈಸಾಗಿರಬೇಕು. ಮುಟ್ಟಿದರೆ ಈ ರೀತಿ ಪೇಸ್ಟ್ ಆಗಬೇಕು ಕೈನಲ್ಲಿ, ಆ ರೀತಿ ರುಬ್ಕೊಂಡಿದ್ದೀನಿ. ಈಗ ರುಬ್ಬಿರೋ ಅಂಥ ಮಿಶ್ರಣನ ಈ ದಪ್ಪ ತಳದ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಬೆಲ್ಲನ ನಾನು ಹಾಕಿಲ್ಲ, ಬೆಲ್ಲನ ರುಬ್ಬಿಲ್ಲ. ಬೆಲ್ಲನ ನಾವು ಲಾಸ್ಟಿಗೆ ಹಾಕೋಣ. ಈಗ ರುಬ್ಬಬೇಕಾದ್ರೆ 1 ಕಪ್ಪಿನಷ್ಟು ನೀರನ್ನ ಸೇರಿಸ್ಕೊಂಡಿದ್ದೆ ಅಲ್ವಾ. ಈಗ ಮತ್ತೊಂದು ಕಪ್ಪಿನಷ್ಟು ನೀರನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಉಳಿದಿರೋಂಥ ಹಿಟ್ಟನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಒಟ್ಟಾಗಿ 2 ಕಪ್ ಆಯಿತು. ಈಗ 3ನೇ ಕಪ್ಪನ್ನು ಸೇರಿಸ್ತಾ ಇದ್ದೀನಿ, ಹಾಗೆ 4ನೇ ಕಪ್ಪನ್ನು ಸೇರಿಸ್ತಾ ಇದ್ದೀನಿ, ಲಾಸ್ಟಿಗೆ 5ನೇ ಕಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಷ್ಟು ನೀರನ್ನ ಸೇರಿಸ್ಬೇಕಂದ್ರೆ ಹೌದು, ನೀರನ್ನ ಜಾಸ್ತಿ ಸೇರಿದಷ್ಟು ಈ ಹಾಲ್ಪಾಯಿ ಚೆನ್ನಾಗಿ ಬೇಯುತ್ತೆ. ಜೊತೆಗೆ ನಾವು ತೊಗೊಂಡಂಥ 1 ಕಪ್ಪಿನಷ್ಟು ಬೆಲ್ಲದ ಪುಡಿನೂ ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಅಥವಾ ಅರ್ಧ ಟೀ ಸ್ಪೂನಷ್ಟು ಒಣಶುಂಠಿ ಪುಡಿ, ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸಿ, ಒಂದು ಚಿಟಿಕೆಯಷ್ಟು ಉಪ್ಪಿನ ಪುಡಿನ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಮೊದಲು ಫ್ಲೇಮ್ನ ಹೈನಲ್ಲಿ ಇಟ್ಕೊಳ್ಳಿ. ಹೈನಲ್ಲಿ ಇಟ್ಕೊಂಡು ಕೈ ತಿರುಗಿಸ್ತಾ ಇದ್ದರೆ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಆಮೇಲೆ ಫ್ಲೇಮ್ನ ಲೋನಲ್ಲಿ ಇಟ್ಕೊಳ್ಳಿ. ಈಗ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಇನ್ನು ಕೈ ಆಡಿಸ್ತಾ ಇರಬೇಕು. ಸುಮಾರು 30ರಿಂದ 40 ನಿಮಿಷ ತಗೊಳುತ್ತೆ. ನೀರಿನ ಪ್ರಮಾಣ 5 ಕಪ್ಪಿನಷ್ಟು ಹಾಕ್ತೆ. ಏನಕ್ಕೆ ಅಂತಂದರೆ ನೀರನ್ನ ಜಾಸ್ತಿ ಹಾಕಿದಷ್ಟು ಈ ಹಾಲ್ಪಾಯಿ ಚೆನ್ನಾಗಿ ಬೇಯುತ್ತೆ, ತಿನ್ನಬೇಕಾದ್ರೆ ಬಾಯಿಗೆ ಅಂಟೋದಿಲ್ಲ. ನೀರಿನ ಪ್ರಮಾಣ ಕಮ್ಮಿ ಹಾಗೂ ಕೆಲವು ಬೇಯಿಸ್ತಾರೆ, ಆದರೆ ಹಾಲ್ಪಾಯಿ ಸರಿಯಾಗಿ ಬೇಯೋದಿಲ್ಲ, ಬಾಯಿಗೆ ಅಂಟುತ್ತೆ. ಈಗ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ, ಇನ್ನೂ ಹದ ಬಂದಿಲ್ಲ. ನೋಡಿ ಕೈಯಲ್ಲಿ ನಾವು ಹಿಟ್ಟನ್ನು ತಗೊಂಡ್ರೆ ಅದು ಉಂಡೆ ಕಟ್ಟ ಪ್ರಮಾಣದಲ್ಲಿ ಬರಬೇಕು, ಆವಾಗ ಹಾಲ್ಪಾಯಿ ಕರೆಕ್ಟಾಗಿ ಬಂದಿದೆ ಅಂತ. ಈಗ ಸ್ವಲ್ಪ ಬೆಂದಿದೆ, ನಿಮಗೆ ತೋರಿಸ್ತೀನಿ ಕೈನಲ್ಲಿ ತಗೊಂಡು ಉಂಡೆ ಕಟ್ಟಕ್ಕಾಗುತ್ತಾ ಅಂತ. ಈಗ ನೋಡಿ ಉಂಡೆ ಕಟ್ಟಕ್ಕೆ ಆಗ್ತಾ ಇಲ್ಲ, ಅದು ಹಾಗೆ ಬೀಳ್ತಾ ಇದೆ. ಇನ್ನೂ ಹದ ಬಂದಿಲ್ಲ ಅಂತ. ಇನ್ನು ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡು ಮತ್ತೆ ತಿರುಗಿಸ್ತಾ ಇದ್ದರೆ ಹಿಟ್ಟು ಕರೆಕ್ಟಾಗಿ ಹದವಾಗಿ ಬರುತ್ತೆ. ಈಗ ನೋಡಿ ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಉಂಡೆ ಕಟ್ತಾ ಇದ್ದೀನಿ. ಉಂಡೆ ಕಟ್ತಾ ಇದ್ರೆ ಅದು ಉಂಡೆ ಆಗೇ ಇದೆ. ಈಗ ಪರ್ಫೆಕ್ಟ್ ಆಗಿದೆ. ಇಷ್ಟು ಹದಕ್ಕೆ ಬರೋದಕ್ಕೆ ಸುಮಾರು ನಾನು ತಗೊಂಡಿರೋ ಪ್ರಮಾಣದಲ್ಲಿ 30ರಿಂದ 40 ನಿಮಿಷ ತಗೊಳುತ್ತೆ. ಫಸ್ಟು ಹೈನಲ್ಲಿ ಇಟ್ಕೊಂಡು ಒಂದು ಸಾರಿ ಗಟ್ಟಿ ಆಗ್ತಾ ಇದೆ ಅಂದ ತಕ್ಷಣ ಅದನ್ನು ಲೋ ಫ್ಲೇಮಲ್ಲೇ ನಾವು ಬೇಯಿಸಬೇಕಾಗುತ್ತೆ. ಈಗ ಉಂಡೆ ಕಟ್ಟ ಹದದಲ್ಲಿ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಈ ಮಿಶ್ರಣನ ನಾನು ಒಂದು ಟ್ರೇಗೆ ಹಾಕ್ಕೊಳ್ತಾ ಇದ್ದೀನಿ. ಟ್ರೇಗಾದರೂ ಹಾಕೋಬೋದು, ಇಲ್ಲ ತಟ್ಟೆಗಾದರೂ ಹಾಕೋಬೋದು, ಬಾಳೆದೆಲೆ ಮೇಲಾದರೂ ಹಾಕೋಬೋದು, ಇಲ್ಲ ತುಪ್ಪ ಸೋಬಿಟ್ಟು ಡೈರೆಕ್ಟಾಗಿ ತಟ್ಟೆ ಟ್ರೇ ಮೇಲಾದರೂ ಸೇರಿಸ್ಕೋಬೋದು. ಮಿಶ್ರಣ ಹಾಕಿ 1 ಕಪ್ಪಿಗೆ ಕೆಳಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಲೆವೆಲ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಮೈಸೂರು ಪಾಕ್ ಥರ 7 ಕಪ್ ಥರ ಇಮಿಡಿಯೇಟಾಗಿ ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಸೆಟ್ ಆಗೋಕ್ಕೆ, ಪರ್ಫೆಕ್ಟಾಗಿ ಸೆಟ್ ಆಗೋದಕ್ಕೆ ಒಂದು 15ರಿಂದ 20 ನಿಮಿಷ ತಗೊಳುತ್ತೆ. ಎಲ್ಲ ಲೆವೆಲ್ ಮಾಡಿದ ಮೇಲೆ ಆಪ್ಷನಲ್ಲು ಹುರಿದಿರೋ ಅಂತಹ ಗಸಗಸೆ ಸೇರಿಸ್ಬೋದು, ಎಳ್ಳನ್ನು ಸೇರಿಸ್ಬೋದು, ಆಪ್ಷನಲ್ಲು. ಈಗ ನೋಡಿ ಒಂದು 15 ನಿಮಿಷ ಆದಮೇಲೆ ಗಟ್ಟಿಯಾಗಿದೆ. ಈ ಟೈಮಿನಲ್ಲಿ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿನಲ್ಲಿ ಹಾಲ್ಪಾಯಿನ ಕಟ್ ಮಾಡ್ಕೊಂಡು ಹೋಗೋದಷ್ಟೇ. ಈ ಹಾಲ್ಪಾಯಿ ಹೇಗಿರುತ್ತೆ ಅಂತಂದರೆ ಸ್ವಲ್ಪ ಅಲ್ಲಾಡ್ತಾ ಇರಬೇಕು, ಶೇಪಲ್ಲಿರಬೇಕು, ಸಾಫ್ಟಾಗಿರಬೇಕು.
ಈಗ ನೋಡಿ ಪರ್ಫೆಕ್ಟಾಗಿ ಗಟ್ಟಿಯಾಗಿದೆ. ಇಷ್ಟೇ ಗಟ್ಟಿಯಾಗೋದು, ಇಷ್ಟೇ ಗಟ್ಟಿ ಆದರೆ ಮಾತ್ರ ಹಾಲ್ಬಾಯಿ ರುಚಿಯಾಗಿ ಬರೋದು. ಅದಕ್ಕೆ ಉಂಡೆ ಕಟ್ಟು ಹದದಲ್ಲಿ ನೀವು ಸ್ಟವ್ನ ಆಫ್ ಮಾಡಿಬಿಟ್ರೆ ಸಾಕು. ಈಗ ನಾವು ತೊಗೊಂಡಂಥ ಮೆಷರ್ಮೆಂಟ್ನಲ್ಲಿ 1 ಕಪ್ಪು ಅಕ್ಕಿ, 1 ಕಪ್ಪು ಕಾಯಿ, ಹಾಗೆಯೇ 1 ಕಪ್ಪು ಬೆಲ್ಲಕ್ಕೆ 25 ಹಾಲ್ಬಾಯಿ ಪೀಸಸ್ ರೆಡಿಯಾಗಿದೆ. ಈ ಸೈಜಿನಲ್ಲಿ ನೋಡಿ ಪರ್ಫೆಕ್ಟಾಗಿ ಬಂದಿದೆ, ಶೇಪ್ನಲ್ಲಿದೆ, ಸಾಫ್ಟಾಗಿದೆ, ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗಿರಬೇಕು, ಪರ್ಫೆಕ್ಟಾಗಿ ಬೆಂದಿದೆ. ಹಾಗಾಗಿ ನೀರಿನ ಪ್ರಮಾಣ ಕಮ್ಮಿ ಮಾಡಬೇಡಿ. ನೀರಿನ ಪ್ರಮಾಣ ಕಮ್ಮಿ ಮಾಡಿಬಿಟ್ಟು ಅಂತಂದರೆ ಹಾಲ್ಬಾಯಿ ಬೇಗ ಆಗೋಗ್ಬಿಡುತ್ತೆ, ಶೇಪಿಗೆ ಬಂದುಬಿಡುತ್ತೆ, ಆದರೆ ಸರಿಯಾಗಿ ಬೆಂದಿರೋದೆಲ್ಲ ಬಾಯಿಗೆ ಅಂಟುತ್ತೆ. ಹಾಗಾಗಿ ನೀರಿನ ಪ್ರಮಾಣ ತುಂಬಾ ಮುಖ್ಯ. ಜಾಸ್ತಿ ನೀರು ಹಾಕಿದಷ್ಟು ಹಾಲ್ಬಾಯಿ ಚೆನ್ನಾಗಿ ಬೇಯುತ್ತೆ. ಪರ್ಫೆಕ್ಟಾಗಿರೋಂಥ ಹಾಲ್ಬಾಯಿ ಮಾಡೋದು ಹೇಗೆ ಅಂತ ನೋಡಿದಿರಿ. ನೀವು ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಎಲ್ಲವರಿಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.